Hi, welcome my channel. Please subscribe my channel. Blouse front cutting. Take the measurement and cutting video. ಫ್ರಂಟ್ ಕಟಿಂಗ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫ್ರಂಟ್ ಕಟಿಂಗ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಫ್ರಂಟ್ ಲೆಂತ್ 12 ಇಂಚು ಉದ್ದ, ಅಳತೆ ರೋಕೆಯಲ್ಲಿ ಮೆಜರ್ಮೆಂಟ್ನ ನೋಡ್ಕೊಂಡು ತಗೊಳ್ಳಿ. ಫ್ರಂಟ್ ಬಿಡ್ತು 9 ಇಂಚು, ಫ್ರಂಟ್ ವಿಡ್ತ್ 9. ಒಂಬತ್ತು ಫುಲ್ ಉದ್ದ ನೋಡ್ಕೊಳ್ಳಿ, 9 ಇಂಚು. ನೆಕ್ಸ್ಟು ನೆಕ್ಕು ಬಿಡ್ತು, ನೆಕ್ ಗ್ಯಾಪ್ ಬಿಡ್ತದು 1.5, 1.5. ನಿಮಗೆ ಇನ್ನೂ ಡೀಪ್ ಜಾಸ್ತಿ ಬೇಕು ಅಂದರೆ, ಬ್ರಾಡ್ ಜಾಸ್ತಿ ಬೇಕು ಅಂದರೆ 2 ಇಂಚನ್ನ ಇಟ್ಕೊಳ್ಳಿ. 2 ಇಂಚು. ಶೋಲ್ಡರು 2.5, ಶೋಲ್ಡರ್ 2.5, ಶೋಲ್ಡರ್ 2.5. ಫ್ರಂಟ್ ಡೀಪ್ 6.5, 6.5 ಇಂಚು ಫ್ರಂಟ್ ಡೀಪು. ರೌಂಡ್ ಶೇಪ್ ಬೇಕಂದರೆ ರೌಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಾಕ್ಸ್ ಶೇಪ್. ಚೆಸ್ಟ್ ಡಾಟು ದೊಡ್ಡದಾಗಿರುತ್ತೆ. 2.5 ಇಂಚು ಮಾರ್ಕ್ ಮಾಡಿಬಿಟ್ಟು ಮತ್ತೆ 1 ಇಂಚು 2 ಸಲ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಸೆಂಟ್ರ್ ತೊಗೊಂಡು ಡಾಟ್ಸ್ ಹಿಡಿಬೇಕಾಗತ್ತೆ, ಡಾಟ್ಸ್ನ ಸ್ಟಿಚ್ ಮಾಡಬೇಕಾಗತ್ತೆ. 2 ಇಂಚ್ ಉದ್ದ ತೊಗೊಳ್ಳಿ ಮಾರ್ಕಿಂಗು. ಚೆಸ್ಟ್ ಡಾಟು 2 ಇಂಚ್ ಉದ್ದ ಮಾರ್ಕಿಂಗು. ಎರಡು ಇಂಚ್ ಉದ್ದ ಮಾರ್ಕಿಂಗು ಚೆಸ್ಟ್ ಡಾಟು. ನೆಕ್ಸ್ಟು ಉಕ್ ಸೈಡ್ ಡಾಟು, ಅದು 2.5 ಇಂಚು ಡಾಟ್ಸ್ನ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಆರಮ್ ಸೈಡು, ಇದು ಚೆಸ್ಟ್ ಡಾಟ್ನ ತೊಗೊಂಡಿದ್ದೀವಲ್ಲ ಅದಕ್ಕೆ ಸ್ಟ್ರೈಟ್ ಲೈನಲ್ಲಿ ಶೇಪಲ್ಲಿ ಆರಮ್ ಡಾಟ್ಸ್ನ ಹಾಕಿ 3.5 ಇಂಚು ಇಲ್ಲಾಂದರೆ 4 ಇಂಚು ಸಾಕು ಚೆಸ್ಟ್ ಆರಮ್ ಡಾಟು.
ಚೆಸ್ಟ್ ಡಾಟ್ನ ಮಾರ್ಕಿಂಗ್ನ ಫಾಲೋ ಮಾಡಿಕೊಂಡು ಆರಮ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ 4 ಇಂಚು. ಅದು 3 ಮಾರ್ಕಿಂಗ್ ಆದಮೇಲೆ ಸೈಡಲ್ಲಿ ಇನ್ನೊಂದು ಡಾಟ್ಸು ಕೆಳಗಡೆ 2 ಇಂಚಿಂದ ಮಾರ್ಕ್ ಮಾಡ್ಕೊಳ್ಳಿ. ಉದ್ದ 4.5 ಮಾರ್ಕ್ ಮಾಡಿ. ನಾನೀಗ ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆ ಮೆಸರ್ಮೆಂಟನ್ನು. ನಾನು ಸ್ಟಿಚಿಂಗಿಗಂತ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಮಾರ್ಕ್ ಮಾಡಿಲ್ಲ. ಈಗ ಮಾರ್ಕಿಂಗ್ನ ಬಿಟ್ಟು ಎಕ್ಸ್ಟ್ರಾ ಟೆನ್ಷನ್ ಮಾರ್ಜಿನ್ ತೊಗೊಂಡು ಪೀಸ್ನ ಕಟ್ ಮಾಡ್ತೀನಿ. ಸೈಡ್ ಆರಮಲ್ಲಿ 1.5 ಇಂಚು ದೊಡ್ಡದಾಗಬೇಕು ನನಗೆ. ಒಳಗಡೆ ಸೈಡು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ. ಚೆಸ್ಟ್ ಮಾರ್ಕಿಂಗ್ ಮಾಡಿರೋ ಜಾಗ ಎಲ್ಲ ನ್ಯಾಚ್ ಮಾಡ್ಕೊಳ್ಳಿ. ಆ ನ್ಯಾಚ್ನ ಫಾಲೋ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.